ಹಾಸನದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಗಲಾಟೆ ಕೇಸ್ ಏನಿದೆ, ರಾಜ್ಯಪಾಲರಿಗೆ ಬಿಎಸ್ವೈ ನಿಯೋಗದಿಂದ ದೂರನ್ನ ಕೊಡೋದಕ್ಕೆ ಈಗ ಹೊರಟಿದ್ದಾರೆ. ಪಾದಯಾತ್ರೆ ಮೂಲಕವೇ ರಾಜ್ಯಪಾಲರಿಗೆ ದೂರನ್ನ ಕೊಡುವಂತದ್ದು. ಈಗ ಹಾಸನದಲ್ಲಿ ನಿನ್ನೆ ಗಲಾಟೆ ಆಯಿತು, ಅದು ಈಗ ತೀವ್ರ ಸ್ವರೂಪವನ್ನು ಪಡೆಯುವಂತಹ ಸಾಧ್ಯತೆ. ಬಿಜೆಪಿಯ ನಿಯೋಗದಿಂದ ರಾಜ್ಯಪಾಲರಿಗೆ ದೂರು, ಪಾದಯಾತ್ರೆ ಮೂಲಕವೇ ರಾಜ್ಯಪಾಲರಿಗೆ ದೂರನ್ನ ಕೊಡ್ತಿರುವಂತದ್ದು. ಹಾಗಾಗಿ ಈ ಒಂದು ವಿಚಾರವನ್ನ ಈಗ ಗಂಭೀರವಾಗಿ ಪರಿಗಣಿಸಿ ಈಗ ನೋಡ್ತಾ ಇದ್ದೀರಿ, ಗೂಂಡಾವರ್ತನೆ ತೋರ್ತಿರುವಂತಹ ಸರ್ಕಾರಕ್ಕೆ ಧಿಕ್ಕಾರ ಅನ್ನೋ ರೀತಿಯಾಗಿ ಅಲ್ಲಿ ಪ್ಲೇ ಕಾರ್ಡ್ಗಳನ್ನು ಇಟ್ಕೊಂಡು ನಾಮಫಲಕಗಳನ್ನು ಇಟ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ನೇತೃತ್ವದಲ್ಲಿ ರಾಜಭವನಕ್ಕೆ ಪಾದಯಾತ್ರೆ ಮಾಡುವುದರ ಮೂಲಕವಾಗಿ ರಾಜ್ಯಪಾಲರಿಗೆ ದೂರ ರಾಜ್ಯದಲ್ಲಿ ಗೂಂಡಾಗಿರಿಯನ್ನು ಮಾಡುತ್ತಿರುವ ಸಮ್ಮಿಶ್ರ ಸರ್ಕಾರ ಶಾಸಕರ ಮೇಲೆ ಹಲ್ಲೆ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಎಸ್ಐಟಿ ದೂರು ಕೊಟ್ಟ ರಾಜ್ಯ ಸಮ್ಮಿಶ್ರ ಸರ್ಕಾರಕ್ಕೆ ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕರಿಗೆ ಅವಮಾನ ಮಾಡಿದ ಮುಖ್ಯಮಂತ್ರಿಗೆ ಸರ್ಕಾರಕ್ಕೆ ಹೋಟೆಲ್ನಲ್ಲಿ ಆಡಳಿತ ನಡೆಸುತ್ತಿರುವ ಗೂಂಡಾ ಸರ್ಕಾರಕ್ಕೆ ಹಾಸನದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಗಲಾಟೆ ಏನಿತ್ತು, ಶಾಸಕ ಪ್ರೀತಮ್ ಗೌಡ ಮನೆ ಮುಂಭಾಗದಲ್ಲಿ ಆದಂತಹ ಹೈಡ್ರಾಮಾಗಳು, ಹಾಸನದಲ್ಲಿ ಆದಂತಹ ಗಲಾಟೆಯ ವಿರುದ್ಧ ಈಗ ಆ ಒಂದು ವಿಚಾರವನ್ನ ಖಂಡಿಸಿ ಈಗ ಬಿಜೆಪಿ ನಾಯಕರು ರಾಜಭವನಕ್ಕೆ ಪಾದಯಾತ್ರೆ ಮೂಲಕ ಹೋಗಿರೋದು. ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೆ ಬಿಜೆಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಪಾದಯಾತ್ರೆ ಮೂಲಕ ರಾಜ್ಯಪಾಲರಿಗೆ ದೂರನ್ನ ಕೊಡ್ತಾರೆ. ಈ ಸರ್ಕಾರ ಒಂದು ರೀತಿಯಾಗಿ ಗೂಂಡಾ ಕೃತ್ಯಕ್ಕೆ ಮುಂದಾಗಿದೆ, ನಮ್ಮ ಶಾಸಕರನ್ನ ಅದು ಅವರ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಅಂತ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಪಾದಯಾತ್ರೆಯಲ್ಲಿ. ಸರ್ಕಾರಕ್ಕೆ